ರಾಜ್ಯದಲ್ಲಿ ವಕ್ಫ್ ವಿವಾದಕ್ಕೆ ಸಂಬಂಧಿಸಿದಂತೆ ಅನ್ವರ್ ಮಾಣಿಪ್ಪಾಡಿ ನೀಡಿರುವ ಹೇಳಿಕೆಯೊಂದು ವಿವಾದ ತೀವ್ರ ಕೋಲಾಹಲ ಎಬ್ಬಿಸಿದೆ. ಈ ನಡುವೆ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಟಾಕ್ ವಾರ್ ಜೋರಾಗಿದ್ದು, ಅನ್ವರ್ ಮಾಣಿಪ್ಪಾಡಿ ಹೇಳಿಕೆಗೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿದ ಹೇಳಿಕೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್ನವರು ಮೂರ್ಖರಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಕಾಂಗ್ರೆಸ್ ಪರಿಸ್ಥಿತಿ ತಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಆದರೆ ಪರರನ್ನ ಟೀಕಿಸುತ್ತಾರೆ. ಮುನಿರತ್ನ ಕೇಸ್ ಕೋರ್ಟ್ನಲ್ಲಿದೆ. ಕೋವಿಡ್ ಮಧ್ಯಂತರ ವರದಿ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಯಾಕೆ ಚರ್ಚೆ ಆಗಬೇಕು? ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡುತ್ತಿಲ್ಲ. ಮಾಣಿಪ್ಪಾಡಿ ಏನ್ ಪತ್ರ ಬರೆದಿದ್ದಾರೋ ನನಗೆ ಮಾಹಿತಿ ಇಲ್ಲ. ಆದರೆ ನಿನ್ನೆಯ ಹೇಳಿಕೆ ಗಮನಿಸಿದ್ದೇನೆ. ಇದು 1 ಲಕ್ಷ ಕೋಟಿಗೂ ಅಧಿಕ ಸ್ಕ್ಯಾಮ್. ಯಾರನ್ನು ಮೂರ್ಖರನ್ನಾಗಿ ಮಾಡಲು ಹೊರಟಿದ್ದಾರೆ. ಅದಕ್ಕಾಗಿಯೇ ಸಿಎಂಗೆ ನಾನು ಸವಾಲು ಹಾಕಿದ್ದೇನೆ. ನನ್ನ ವಿರುದ್ಧದ 150 ಕೋಟಿ ಆಫರ್ ಹಾಗೂ ವಕ್ಫ್ ವಿವಾದ ಎರಡನ್ನೂ ಸಿಬಿಐಗೆ ಕೊಡಲಿ. ಮುಡಾ ಕೇಸ್ ಸಿಎಂ ಬುಡಕ್ಕೆ ಬಂದಿದೆ. ಅದಕ್ಕಾಗಿಯೇ ಸದನದಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ. ನಾಚಿಕೆ ಆಗಬೇಕು. ಏನು ಅವಸರ ಇವರಿಗೆ ಕೋವಿಡ್ ಬಗ್ಗೆ ಚರ್ಚೆ ಮಾಡೋಕೆ? ಕೋವಿಡ್ ಹಗರಣದಲ್ಲಿ ತಪ್ಪು ಮಾಡಿರೋರನ್ನ ಗಲ್ಲಿಗೇರಿಸಿ. ಯಾರೇ ತಪ್ಪು ಮಾಡಿದರೂ ಅದು ಅಕ್ಷಮ್ಯ ಅಪರಾಧ. ಆದರೂ ಮಧ್ಯಂತರ ವರದಿ ಇಟ್ಕೊಂಡು ಬಿಎಸ್ ಯಡಿಯೂರಪ್ಪನವರನ್ನ ಕಟ್ಟಿಹಾಕಲು ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ. ಯಾರಿಗೆ ಬೆದರಿಕೆ ಹಾಕ್ತಿದ್ದಾರೆ ಎಂದು ಕಿಡಿಕಾರಿದರು.